ಸಂತೋಷದ ಸುಂದರ ಪ್ರವಾಸದ ನೆನಪುಗಳನ್ನು ಮೆಲುಕು ಹಾಕ್ತಾ ಖ್ಯಾತಿ ಮನೆ ಮೇಲಿನ ಬಾಲ್ಕನಿಯಲ್ಲಿ ನಿಂತಿರುವಾಗ ಕಳೆದ ಕ್ಷಣಗಳೆಲ್ಲವೂ ನಿಜವೋ ಅಥವಾ ಕನಸೋ ಅಂತ ದೀಕ್ಷಾಳಿಗೆ ಅನಿಸತೊಡಗಿತು. ನಾಳೆ ಈ ಕ್ವೀನ್ಸ್ಲ್ಯಾಂಡ್ಗೆ ವಿದಾಯ ಹೇಳುವಾಗ ಜೊತೆಯಲ್ಲಿ ಕೊಂಡೊಯ್ಯಲು ಬಣ್ಣ ಬಣ್ಣದ ಸಾಲು ಸಾಲು ನೆನಪುಗಳು. ಜೀವನ ಎಷ್ಟು ಸುಂದರವಾಗಿದೆ. ನಾವು ಬದುಕೋ ಪ್ರತಿ ಕ್ಷಣವನ್ನು ಸುಂದರವಾಗಿಸ್ಕೊಳ್ಳೋ ಮನಸ್ಸು ನಮಗಿದ್ರೆ ಅದು ಯಾವಾಗಲೂ ಹೂಗಳಂತೆ ಅಂದವಾಗಿರುತ್ತೆ. ದೂರದ ನೀಲಿ ಸಮುದ್ರದ ಕಡೆಗೆ ದೃಷ್ಟಿ ನೆಟ್ಟು ನಿಂತಿರುವಾಗ ಹಿಂದೆ ಪ್ರೀತಿ ಪಾತ್ರನ ಉಪಸ್ಥಿತಿ ಅರಿವಾಯಿತು. ಒಂದು ಕರೆಗೂ ಕಾಯದೆ ಅವಳು ಹಿಂತಿರುಗಿ ಅವನ ಕಣ್ಣುಗಳನ್ನು ನೋಡಿದ್ಲು. ಆ ಕಣ್ಣುಗಳಲ್ಲಿ ಆಶ್ಚರ್ಯವಿತ್ತೆ. ಮತ್ತು ತನ್ನನ್ನೇ ರೆಪ್ಪೆ ಬಡಿಯದೆ ನೋಡ್ತಿರೋನ್ ಕಂಡು ಅವಳಿಗೆ ಒಂದು ರೀತಿ ನಳಳಿಕೆ ಅನ್ನಿಸ್ತು. ಸರ್, ಅವಳ ಕರೆಯು ಅವರನ್ನು ಪ್ರಜ್ಞೆಗೆ ತಂತು. ಇಷ್ಟೊತ್ತು ಅವಳನ್ನೇ ನೋಡ್ತಾ ನಿಂತಿದ್ದೆ ಎನ್ನೋ ಆಲೋಚನೆ ಅವನಲ್ಲಿ ಸ್ವಲ್ಪ ಮುಜುಗರ ಉಂಟು ಮಾಡಿತು. ಕೂಡಲೇ ಅವನು ತನ್ನ ಗಂಭೀರತೆಯ ಮುಖವಾಡವನ್ನು ಧರಿಸ್ಕೊಂಡ. ಇಲ್ಲಿ ಗಾಳಿ ಸೇವಿಸ್ತಾ ನಿಲ್ಲಲು ಬಹಳ ಚೆನ್ನಾಗಿದೆ ಅಲ್ವಾ? ಬಿಸ್ನೆಸ್ ಟೂರ್ ಅಂತ ಬಂದವಳು ಇಡೀ ಕ್ವೀನ್ಸ್ಲ್ಯಾಂಡನ್ನು ಉಚಿತವಾಗಿ ನೋಡಿ ಮುಗಿಸಿದೆಯಲ್ಲ, ನಿನ್ನ ಅದೃಷ್ಟವೇ ಚೆನ್ನಾಗಿದೆ. ವಿಕ್ರಮ್ ಹಾಗೆ ಹೇಳಿದಾಗ ದೀಕ್ಷಾಳಿಗೆ ತುಂಬ ಬೇಸರ ಆಯಿತು ಮತ್ತು ಜೊತೆಗೆ ಸಿಟ್ಟು ಬಂತು. ಅವಳು ಬಿಟ್ಕೊಡೋದಕ್ಕೆ ತಯಾರಿರಲಿಲ್ಲ. ಸರ್, ನನಗೆ ನಿಮ್ಮ ಯಾವುದೇ ಉಪಕಾರ ಬೇಡ. ನಾನು ಕಾರಣ ನಿಮ್ಗೆ ಎಷ್ಟು ಹಣ ಖರ್ಚು ಮಾಡಿದ್ದೀರೋ ಅದನ್ನು ಕಳೆದು ಬಾಕಿ ಇರೋ ಸಂಬಳವನ್ನು ನನಗೆ ಕೊಟ್ಟರೆ ಸಾಕು. ಅವನ ಮುಖವನ್ನೇ ದಿಟ್ಟಿಸಿ ಅವಳು ಹೇಳಿದ್ಲು. ಅಷ್ಟು ಹೇಳಿ ಮುಂದೆ ಹೋಗಲು ಹೊರಟವಳ ಕೈಯನ್ನು ಅವನು ಗಟ್ಟಿಯಾಗಿ ಹಿಡಿದ. ಅವಳನ್ನ ಎಳೆದು ಗೋಡೆಗೆ ಅದುಮ್ದ ಮತ್ತು ಅವಳಿಗೆ ತೀರಾ ಹತ್ತಿರವಾಗಿ ನಿಂತ. ದೀಕ್ಷಾಳ ಮೈ ನಡಕ್ತು. ನಿನಗೆ ಇತ್ತೀಚೆಗೆ ನಾಲಿಗೆ ಬಹಳ ಉದ್ದ ಆಗಿದೆ. ಏನು ನೋಡಿ ಈ ಸೊಕ್ಕು? ಅವಳ ಹೊಕ್ಕಳಿನ ಮೇಲಿನ ಚಿಟ್ಟೆ ಒಡವೆಯನ್ನು ಬೆರಳಿನಿಂದ ಒತ್ತಿ ಅವನು ಕೇಳಿದಾಗ ಅವಳೊಮ್ಮೆ ಬೆಚ್ಚಿ ಮೇಲಿದ್ಲು. ಹೇಳಿ ದೀಕ್ಷಾ. ಬೆರಳುಗಳು ಮತ್ತಷ್ಟು ಒತ್ತಾಗ ಅವಳ ಕೈಗಳು ಅವನ ಕೈಯನ್ನು ಗಟ್ಟಿಯಾಗಿಡಿದವು. ಸರ್ ಪ್ಲೀಸ್, ಯಾಕೆ ನನ್ನ ಹೀಗೆ ಮಾಡ್ತೀರಿ? ಕಣ್ಣು ತುಂಬಿಕೊಂಡು ಅವಳು ಕೇಳ್ತಿರುವಾಗಲೇ ಮೆಟ್ಟಲು ಹತ್ತಿ ಖ್ಯಾತಿ ಮತ್ತು ಹೆನ್ರಿ ಬರ್ತಿರೋದನ್ನು ವಿಕ್ರಮ್ ಕಂಡ. ದೀಕ್ಷಾಳ ತುಂಬಿದ ಕಣ್ಣುಗಳನ್ನು ಅವರು ಕಂಡ್ರೆ ಸಮಸ್ಯೆ ಆಗುತ್ತೆ ಅಂತ ತಿಳಿದ ಅವನು ಕ್ಷಣಾರ್ಧದಲ್ಲಿ ಅವಳ ಕುತ್ತಿಗೆ ಸಂದಿಯಲ್ಲಿ ಮುಖ ಮರೆಸ್ದ. ದೀಕ್ಷಾ ಕಣ್ಣು ಮುಚ್ಕೊಂಡ್ಳು. ಅವಳ ಕೈಗಳು ಅವಳ ಅರಿವಿಲ್ಲದೆಯೇ ಅವನ ಬೆನ್ನನ್ನು ಗಟ್ಟಿಯಾಗಿ ಅಪ್ಕೊಂಡ್ವು. ಮೇಲ್ ಬಂದ ಖ್ಯಾತಿ ಮತ್ತು ಹೆನ್ರಿ ಈ ದೃಶ್ಯ ನೋಡಿ ಬಂದಂತೆ ನಗ್ತಾ ಕೆಳಗೆ ಹೋದರು. ಅವರು ಹೋದ ತಕ್ಷಣ ವಿಕ್ರಮ್ ಅವಳಿಂದ ದೂರ ಸರಿದ. ತುಂಬಿದ ಕಣ್ಣುಗಳಿಂದ ಅವಳು ವಿಕ್ರಮ್ನನ್ನು ನೋಡಿದ್ಲು. ಹೃದಯವನ್ನು ಮರುಭೂಮಿಯನ್ನಾಗಿ ಮಾಡಿದ್ರೆ ಅಲ್ಲಿ ಮುಳ್ಳಿನ ಗಿಡಗಳು ಬೆಳೆಯುತ್ತವೆ. ಹತ್ತಿರ ಬರೋರ್ನೆಲ್ಲ ಆ ಮುಳ್ಳುಗಳು ಗಾಯಗೊಳಿಸುತ್ತವೆ. ಕೊನೆಗೆ ಯಾರೂ ಹತ್ರ ಬರೋದಿಲ್ಲ. ಈ ಮಾತನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಅಷ್ಟು ಹೇಳಿ ಅವಳು ಅಲ್ಲಿಂದ ನಡೆದ್ಲು. ಅವಳು ಹೇಳಿದಂತಹ ಮಾತುಗಳು ಅವನ ಮನಸ್ಸಿನಲ್ಲಿ ಇನ್ನೂ ಅಲಿತಿದ್ವು. ರಾತ್ರಿ ಎಲ್ಲರೂ ಒಟ್ಟಿಗೆ ಊಟ ಮುಗಿಸಿ ಸ್ವಲ್ಪ ಹೊತ್ತು ಹಾಲ್ನಲ್ಲಿ ಮಾತಾಡ್ತಾ ಕೂತರು. ಈ ಕೆಲವು ದಿನಗಳಲ್ಲಿಯೇ ಖ್ಯಾತಿ ಮತ್ತು ಹೆನ್ರಿಗೆ ದೀಕ್ಷಾ ಬಹಳ ಪ್ರೀತಿ ಪಾತ್ರಳಾಗಿದ್ಲು. ಮಲಗೋದಕ್ಕೆ ರೂಮಿಗೆ ಬಂದಾಗ ದೀಕ್ಷಾಳಿಗೆ ಮನಸ್ಸಿನಲ್ಲಿ ಏನೋ ಭಾರ ಅನ್ನಿಸ್ತು. ಇಲ್ಲಿಂದ ಹಿಂತಿರುಗಲು ಮನಸ್ಸಿಲ್ಲದಂತೆ ಭಾಸವಾಯಿತು. ಏನೇನೋ ಆಲೋಚಿಸ್ತಾ ಎಲ್ಲವನ್ನು ಪ್ಯಾಕ್ ಮಾಡಿಟ್ಲು. ಅಷ್ಟರಲ್ಲಿ ವಿಕ್ರಮ್ ಫ್ರೆಶ್ ಆಗಿ ಬಂದು ಮಲಗ್ದ. ಇಂದು ಕೂಡ ಈ ಮನುಷ್ಯನ ಸಾಮೀಪ್ಯ ನನಗಿರುತ್ತೆ. ನಾಳೆಯಿಂದ ಮತ್ತೆ ಒಂಟಿ ರಾತ್ರಿಗಳು. ಒಂದು ಕಡೆ ತಿರುಗಿ ಮಲಗಿದವನನ್ನು ನೋಡುತ್ತಾ ಅವಳು ಬೆಡ್ನ ಇನ್ನೊಂದು ಬದಿಯಲ್ಲಿ ಬಂದು ಮಲಗಿದ್ಲು. ಯಾವಾಗಲೂ ಅವಳು ನಿದ್ದೆಗೆ ಜಾರಿದಾಗ ವಿಕ್ರಮ್ನ ಕೈಗಳು ಅವಳನ್ನ ಬಿಗಿಯಾಗಿ ಅಪ್ಕೊಂಡ್ವು. ಅವನ ತುಟಿಗಳು ಅವಳ ಹಣೆ ಮೇಲೆ ವಾತ್ಸಲ್ಯದಿಂದ ಮುತ್ತಿಟ್ವು. ಒಂದು ಹನಿ ಕಣ್ಣೀರು ಅವನ ಕಣ್ಣಿಂದ ಉರುಳಿ ಅವಳ ಹಣೆ ಮೇಲೆ ಬಿತ್ತು. ಅಲಾರಾಮ್ ಸತತವಾಗಿ ಬಾರಿಸಿದಾಗ ದೀಕ್ಷಾ ನಿದ್ದೆಯಿಂದ ಎಚ್ಚರಗೊಂಡ್ಳು. ಕಣ್ಬಿಟ್ಟು ನೋಡಿದಾಗ ತಾನು ವಿಕ್ರಮ್ನ ಕೈಗಳ ನಡುವೆ ಇದ್ಲು. ಆ ಕೈಗಳು ತನ್ನನ್ನು ಅಪ್ಕೊಂಡಿರೋದನ್ನು ಕಂಡಾಗ ಅವಳ ಕಣ್ಣುಗಳು ಅರಿವಿಲ್ಲದೆ ತುಂಬಿ ಬಂದವು. ಕೊನೆಯ ಉಸಿರಿರೋವರೆಗೆ ನನ್ನನ್ನು ಹೀಗೆ ಇಟ್ಕೊಳ್ಬಾರ್ದೆ ವಿಕ್ರಮ್ ಅವರೇ? ಅವಳ ಮನಸ್ಸು ಅಳತಿತ್ತು. ಕಣ್ಣಿನಿಂದ ಒಂದು ಹನಿ ನೀರು ಅವನ ಮುಖದ ಮೇಲೆ ಬಿತ್ತು. ಆ ನೀರಿನ ಹನಿಗೆ ವಿಕ್ರಮ್ನನ್ನು ಎಚ್ಚರಿಸುವಂತಹ ಶಕ್ತಿ ಇತ್ತು. ಕಣ್ಬಿಟ್ಟು ನೋಡಿದಾಗ ತನ್ನ ಮುಂದೆ ಕಣ್ಣೀರು ತುಂಬಿದ ಮುಖದಿಂದ ನಿಂತಿರೋಳನ್ನು ಕಂಡು ಅವನ ಹೃದಯ ಒಮ್ಮೆ ನಡಕ್ತು. ಅವನು ಗಾಬರಿಯಾದ. ದೀಕ್ಷಾ, ನೀನು ಆರಾಮಾಗಿದೆಯಾ? ಯಾಕೆ ಅಳ್ತಿದ್ಯಾ? ಏನಿಲ್ಲ. ಅವಳು ವೇಗವಾಗಿ ಎದ್ದು ಹೋಗಿ ಬಾತ್ರೂಮ್ ಒಳಗೆ ಸೇರಿ ಬಾಗಿಲು ಹಾಕ್ಕೊಂಡ್ಳು. ಅವಳ ಕಣ್ಣೀರು ನಿಲ್ತಿರಲಿಲ್ಲ, ಯಾವುದೋ ನೋವಿಗಾಗಿ. ಇದು ವಿದಾಯದ ಸಮಯ. ಖ್ಯಾತಿ, ಹೆನ್ರಿ ಮತ್ತು ಆ ಮನೆಯನ್ನು ಬಿಟ್ಟು ಹೋಗೋದಕ್ಕೆ ದೀಕ್ಷಾಳಿಗೆ ತುಂಬ ಬೇಸರವಾಯಿತು. ಖ್ಯಾತಿ ಮತ್ತು ಹೆನ್ರಿಗೂ ಕೂಡ ತಮ್ಮ ಪುಟ್ಟ ತಂಗಿಯನ್ನು ಅಗಲಲು ನೋವಾಯಿತು. ವಿಕ್ರಮ್ ಅವರ ನಡುವಿನ ಆ ಮಾನಸಿಕ ಬಾಂಧವ್ಯವನ್ನು ನೋಡ್ತಿದ್ದ. ಪರಸ್ಪರ ಅಪ್ಕೊಂಡು ವಿದಾಯ ಹೇಳುವಾಗ ಎಲ್ಲರ ಕಣ್ಣುಗಳು ತುಂಬಿದ್ವು. ಕಾರ್ನಲ್ಲಿ ಕೂತಿಳುವಾಗ ಮತ್ತೆ ಬರಬೇಕು ಅಂತ ಖ್ಯಾತಿ ಮತ್ತು ಹೆನ್ರಿ ಹೇಳಿದ ಮಾತಿಗೆ ದೀಕ್ಷಾ ಮುಗುಳ್ನಕ್ಳು. ಖಂಡಿತ ಬರ್ತೀವಿ. ಅವ್ರಿಗೆ ಸಮಾಧಾನ ಮಾಡಲು ಅವಳು ಆ ಮಾತು ಹೇಳಿದ್ರು. ಒಂದು ದಿನ ತಾನಿಲ್ಲಿಗೆ ಮತ್ತೆ ಬರಬೇಕಾಗುತ್ತೆ ಅಂತ ಅವಳಿಗೆ ತಿಳಿದಿರಲಿಲ್ಲ. ಒಂದು ಓಟದಂತೆ. ಸರ್, ವಿಕ್ರಮ್ ಸರ್.
ಕರೆದ್ರು ಅವರು ಕಣ್ಬಿಡ್ದಿದ್ದಾಗ ಹೆಗಲನ್ನು ಹಿಡಿದು ಅಲುಗಾಡಿಸಿದ್ಲು. ಹಾಂ ಅಜಯ್, ಏನು? ಸರ್, ಈ ಫೈಲ್ಗಳನ್ನ ಒಮ್ಮೆ ಚೆಕ್ ಮಾಡಿದ್ರೆ ಮೇಲಧಿಕಾರಿಗಳಿಗೆ ಕಳಿಸ್ಬೋದಿತ್ತು. ಅದನ್ನು ಅಲ್ಲೇ ಇಡು ಅಜಯ್. ಈಗ ನನಗೆ ಆರಾಮಿಲ್ಲ, ಆಮೇಲೆ ನೋಡ್ತೀನಿ. ನೀನು ಹೋಗಬಹುದು. ಸರಿ ಸರ್. ಅಜಯ್ ಹೋದ ತಕ್ಷಣ ವಿಕ್ರಮ್ ಒಂದು ದೀರ್ಘ ಶ್ವಾಸ ಬಿಟ್ಟು ಕುರ್ಚಿಯ ಮೇಲೆ ಒರಗ್ದ. ತನ್ನ ಜೇಬಿನಿಂದ ಅವಳ ಫೋಟೋ ತೆಗೆದ. ನೋಡ್ದ. ಬೇಸರ ಮತ್ತು ಸಿಟ್ಟು ಒಟ್ಟಿಗೆ ಬಂದವು. ಇಲ್ಲಿ ಹೆಚ್ಚು ಹೊತ್ತು ಕೂತರೆ ತನ್ನ ಸಮತೋಲನ ತಪ್ಪತ್ತೆ ಅಂತ ಅನ್ನಿಸ್ದಾಗ ಆ ಫೋಟೋವನ್ನು ಮತ್ತೆ ಒಳಗಿಟ್ಟಲ್ಲಿಂದ ಹೊರಟ. ಲಿಫ್ಟ್ ಹಿಡಿದು ಅಜಯ್ ಕ್ಯಾಬಿನ್ ಕಡೆ ಹೋಗುವಾಗ ಅವನು ತನ್ನ ಸಿಬ್ಬಂದಿ ನಡುವೆ ನಿಂತಿರೋದು ಕಾಣ್ತು. ನೇರವಾಗಿ ಅವನ ಬಳಿ ಹೋದ. ಅಜಯ್ ಸರ್, ಮಧ್ಯಾಹ್ನದ ನಂತರ ಎಲ್ಲ ಮೀಟಿಂಗ್ಗಳನ್ನ ರದ್ದು ಮಾಡು, ನಾನು ಹೋಗ್ತಿದ್ದೀನಿ. ಅಷ್ಟು ಮಾತ್ರ ಹೇಳಿ ಅವನು ಹೊರಗೆ ನಡೆದ. ಸಾಹೇಬರು ಯಾಕೆ ಹೀಗಿದ್ದಾರೆ? ಕೆಲವು ಬಾರಿ ತುಂಬ ಅಸ್ವಸ್ಥರಾಗಿ ಕಾಣ್ತಾರೆ. ಅವರಿಗೇನಾದರೂ ತೊಂದರೆ ಇದೆಯಾ? ಅಜಯ್ ಸರ್, ಶ್ಯಾಮ್, ನೀನು ಇಲ್ಲಿಗೆ ಹೊಸಬ ಅಲ್ವಾ? ನಿನಗೆ ಕೊಟ್ಟಿರೋ ಕೆಲಸ ಮಾಡೋದು ನೋಡು. ವಿಕ್ರಮ್ ಸರ್ ಅವರ ಜೀವನದ ಬಗ್ಗೆ ಹುಡ್ಕೋದಕ್ಕೆ ಹೋದರೆ ಅವರು ನಿನ್ನನ್ನು ಗೋಡೆಗೆ ಹಾಕಿ ಚಿತ್ರ ಬಿಡಿಸ್ತಾರೆ. ಸುಮ್ಮನೆ ಇರು. ಕ್ಷಮಿಸಿ ಸರ್. ಸರಿ, ಈಗ ಕೇಳಿದ್ದು ಇಲ್ಲಿಗೆ ಇರಲಿ. ಇನ್ನು ಮುಂದೆ ಇದು ಪುನರಾವರ್ತನೆ ಆಗಬಾರ್ದು. ಇದು ನಿನಗೆ ಮಾತ್ರ ಅಲ್ಲ, ಎಲ್ರಿಗೂ ಒಂದು ಎಚ್ಚರಿಕೆ. ಅಷ್ಟು ಹೇಳಿ ಅಜಯ್ ತನ್ನ ಕ್ಯಾಬಿನ್ಗೆ ಹೋದ. ತನ್ನ ಸೀಟ್ನಲ್ಲಿ ಕೂತ ಅಜಯ್ ಒಂದು ಮ್ಯಾಗ್ಝಿನ್ ಪುಟಗಳನ್ನ ತಿರುಗಿಸ್ದ. ಅದರೊಳಗಿಂದ ಒಂದು ಫೋಟೋ ತೆಗೆದ. ಅದು ಕಂಪನಿ ಡೇ ದಿನ ಎಲ್ಲರೂ ತೆಗೆಸ್ಕೊಂಡ ಗ್ರೂಪ್ ಫೋಟೋ ಆಗಿತ್ತು. ಅದರಲ್ಲಿ ಅವನ ಕಣ್ಣುಗಳು ಬೆಳ್ಳಗಿನ ದಟ್ಟವಾದ ಕೂದಲುಳ್ಳ ಒಬ್ಬ ಸುಂದರಿ ಹುಡುಗಿ ಮೇಲೆ ನಿಂತವು. ಅವನ ಕಣ್ಣುಗಳು ತುಂಬಿ ಬಂದವು. ಒಡ ಹುಟ್ಟಿದ ತಂಗಿ ಅಂತಿದ್ದವಳವಳು. ಅಜಯಣ್ಣ ಅಂತ ಕರ್ಕೊಂಡು ಓಡಿ ಬರ್ತಿದ್ದವಳು ಇಂದು ಅವಳು ಎಲ್ಲಿದ್ದಾಳೆ ಯಾರಿಗೂ ಗೊತ್ತಿಲ್ಲ. ನೀನು ಎಲ್ಲಿದೀಯಾ? ಈ ಓಟ ಯಾಕೆ? ನಿನಗೇನಾಯಿತು? ಏನೂ ತಿಳಿತಿಲ್ಲ. ಎಲ್ಲ ಪ್ರಶ್ನೆಗಳು ಉತ್ತರ ನಿನ್ನ ಬಳಿಯೇ ಇದೆ. ವಿಕ್ರಮ್ ಸರ್ ಅವರ ಪ್ರಾಣ ಮತ್ತು ಜೀವನದ ನೀನೇ ಆಗಿದ್ದ ದೀಕ್ಷಾ. ನಿನ್ನ ಅನುಪಸ್ಥಿತಿ ಆ ಮನುಷ್ಯನ ಜೀವನವನ್ನು ಎಷ್ಟು ಕುಗ್ಗಿಸಿದೆ ಅಂತ ನನಗೆ ಗೊತ್ತು. ಎಲ್ರಿಗೂ ವಿಕ್ರಮ್ ಒಬ್ಬ ರಾಕ್ಷಸ ಮತ್ತು ಸಿಡುಕು ಬುದ್ಧಿಯವನಂತೆ ಕಾಣಬಹುದು. ಆದರೆ ಅವರ ಒಳಗೆ ತುಂಬಿದ ಪ್ರೀತಿಯಿಂದ ಒಬ್ಬ ವಿಕ್ರಮ್ ಇದ್ದಾನೆ. ಪ್ರತಿ ನಿಶ್ವಾಸದಲ್ಲೂ ದೀಕ್ಷಾಳನ್ನೇ ನೆನೀತಾ ಇರುವಂತಹ ವಿಕ್ರಮ್. ನೀನು ಕಾಣೆಯಾದ ದಿನದಿಂದ ಈ ಕ್ಷಣದವರೆಗೆ ಅವರು ಶಾಂತವಾಗಿ ನಿದ್ದೆ ಮಾಡಿಲ್ಲ, ಸರಿಯಾಗಿ ಊಟ ಮಾಡಿಲ್ಲ, ಆಫೀಸ್ ಕೆಲಸಗಳಲ್ಲೂ ಆಸಕ್ತಿ ಇಲ್ಲ, ಯಾರಿಗೋಸ್ಕರವೋ ಬದುಕ್ತಿದ್ದಾರೆ. ಈಗ ಈ ಕುಡಿತದಲ್ಲೇ ಕಾಲ ಕಳೀತಿದ್ದಾರೆ. ನಿನ್ನ ನೆನಪುಗಳು ನೀಡೋ ನೋವನ್ನು ಮರೆಯೋದಕ್ಕೆ ಅವರಿಗೆ ಮದ್ಯದ ಅವಶ್ಯಕತೆ ಇದೆ. ಈ ಅಜ್ಞಾತವಾಸವನ್ನು ಮುಗಿಸಿ ನೀನು ವಾಪಸ್ ಬರಬಾರ್ದಾ? ಅವನ ಕಣ್ಣೀರು ಆ ಫೋಟೋದ ಮೇಲೆ ಬಿದ್ದು ಚೆದರಿತು. ಇದೆಲ್ಲವೂ ತಿಳಿದವಳು ಎಲ್ಲೋ ದೂರದಲ್ಲಿ ತನ್ನ ಬದಲಾದ ಜೀವನದಲ್ಲಿ ಇದ್ಲು. ಮನೆಗೆ ಹೋದ ವಿಕ್ರಮ್ ನೇರವಾಗಿ ಬೆಡ್ರೂಮಿಗೆ ಹೋದ. ಅಲ್ಲಿನ ಗೋಡೆಗಳು ತುಂಬ ಅವಳೇ ಇದ್ಲು. ಅವನ ಮನಸ್ಸಿನಲ್ಲೂ ಅವಳೇ. ಕಬೋರ್ಡ್ನಿಂದ ಮದ್ಯದ ಬಾಟಲಿ ತೆಗೆದು ನೀರನ್ನು ಬೆರೆಸ್ತೆ ಕುಡ್ದ. ಅದರ ಅಮಲು ಮೈಗೆ ಏರ್ತು, ಕಾಲುಗಳು ತೂಗಾಡದವು. ಆದರೂ ಅವನಿಗೆ ಜ್ಞಾನ ಇತ್ತು. ಅವನು ಅವಳ ಒಂದು ದೊಡ್ಡ ಫೋಟೋದ ಮುಂದೆ ನಿಂತ. ನನ್ನ ಹೃದಯ ಒಂದು ಮರುಭೂಮಿಯಾಗಿತ್ತು, ಆದರೆ ಅಲ್ಲಿ ಮುಳ್ಳಿನ ಗಿಡಗಳು ಬೆಳೆದಿರಲಿಲ್ಲ ದೀಕ್ಷಾ. ಆ ಮರುಭೂಮಿಯ ಕಡು ಬಿಸಿಲಿನಲ್ಲಿಯೂ ನನಗೆ ಆಶ್ಚರ್ಯವಾಗಿದ್ದು ನೀನು. ಆದರೆ ನನ್ನ ಮನಸ್ಸನ್ನು ನಿನ್ನ ಮುಂದೆ ನಾನು ತೋರಿಸಲಿಲ್ಲ. ಎಲ್ರಿಗೂ ಗಂಭೀರವಾಗಿದ್ದ ವಿಕ್ರಮ್ ನಿನ್ನ ಮುಂದೆ ಕೂಡ ಹಾಗೇ ಇದ್ದ. ಆದರೆ ಮನಸ್ಫೂರ್ತಿ ನಿನ್ನ ಮೇಲಿನ ಪ್ರೀತಿ ತುಂಬಿತ್ತು. ಒಮ್ಮೆ ನಿನ್ನ ತಂದೆ ಮಾತಿಗೆ ಮರುಳಾಗಿ ನನ್ನನ್ನು ಬಿಟ್ಟು ಹೋದ. ನಿನ್ನ ಮೇಲೆ ನನಗೆ ಹಠ ಮತ್ತು ಪ್ರತಿಭಟನೆ ಇತ್ತು. ಅದಕ್ಕಾಗಿ ನನ್ನ ಮನಸ್ಸನ್ನು ನಿನ್ನ ಮುಂದೆ ತೆರೆಯೋದಕ್ಕೆ ಬಯಸಿದ ಕ್ಷಣಗಳಲ್ಲೂ ನಾನು ಅದನ್ನು ಹತ್ತಿಕ್ತಿದ್ದೆ. ನನ್ನ ಪ್ರೇಮವೆಲ್ಲವೂ ನನ್ನ ಮನಸ್ಸಿನಲ್ಲೇ ಇತ್ತು ಒಂದು ಹಂತದವರೆಗೆ. ಅದು ನಿನಗೂ ಗೊತ್ತಿತ್ತು. ಆದರೂ ಯಾಕೆ ನನ್ನಿಂದ ಈ ಓಟ? ಹೇಳು ದೀಕ್ಷಾ, ನಾನು ನಿನಗೆ ಏನು ತಪ್ಪು ಮಾಡಿದೆ? ಅಥವಾ ಅಂದು ಹಾಗೆಲ್ಲ ನಡೆದಿದ್ದಕ್ಕೆ ಹೀಗೆ ಮಾಡೋದ್ಯಾ? ಹೇಳು ದೀಕ್ಷಾ. ಅವನು ಚೀರಿದ. ಈ 6 ವರ್ಷಗಳಲ್ಲಿ ನಾನು ಅನುಭವಿಸಿದ ನೋವು ನಿನಗೆ ಗೊತ್ತಾ? ನಿನ್ನ ಮೇಲೆ ನನಗೆ ದ್ವೇಷ ಇದೆ ದೀಕ್ಷಾ. ನನ್ನ ಒಂಟಿಯಾಗಿಬಿಟ್ಟು ಎಲ್ಲೋ ಓಡ್ ಹೋದ. ನಿನ್ನ ಮೇಲೆ ನನಗೆ ಸಿಟ್ಟಿದೆ. ಬೇಸರ ಮತ್ತು ಸಿಟ್ಟನ್ನು ಮರೆಯಲು ಅವನು ಮತ್ತೆ ಮತ್ತೆ ಕುಡ್ದ. ಪ್ರಜ್ಞೆ ತಪ್ಪಿ ಬೆಡ್ ಮೇಲೆ ಬೀಳುವಾಗಲೂ ಅವಳೇ ಅವನ ಮನಸ್ಸಿನಲ್ಲಿದ್ಲು. ತಲೆ ತುಂಬ ಭಾರವಾಗಿತ್ತು. ಮೆಲ್ಲನೆ ಕಣ್ಣುಗಳನ್ನ ತೆರೆದ. ಅತಿಯಾಗಿ ಕುಡಿದಿದ್ದರಿಂದ ಎದ್ದಾಗ ಕಾಲುಗಳು ನಡುಗಿದ್ವು. ಆದರೂ ಬೀಳದೆ ತನ್ನಂತಾನು ಬ್ಯಾಲೆನ್ಸ್ ಮಾಡಿಕೊಂಡ. ವಿಕ್ರಮ್ ಬೀಳೋದಿಲ್ಲ, ಯಾರೇ ಕುಗ್ಸೋದಕ್ಕೆ ನೋಡಿದ್ರು ಅವ್ನು ಕುಗ್ಗೋದಿಲ್ಲ ಅಂತ ಅವನ ಮನಸ್ಸು ಹೇಳ್ತಿತ್ತು. ಬಾತ್ರೂಮ್ಗೆ ಹೋಗಿ ಟಬ್ನಲ್ಲಿ ಮಲಗ್ದ. ಕ್ವೀನ್ಸ್ಲ್ಯಾಂಡ್ನ ಹೋಟೆಲ್ ರೂಮ್ನ ಟಬ್ನಲ್ಲಿ ಅವಳ ಜೊತೆ ಬಿದ್ದ ನೆನಪು ಬಂದಾಗ ಅವನು ಸಿಟ್ಟಿನಿಂದ ನೀರನ್ನು ತಳ್ಳಿ ಎದ್ದು ಹೋಗಿ ಶವರ್ ಕೆಳಗೆ ಸ್ನಾನ ಮಾಡ್ದ. ಕನ್ನಡಿ ಮುಂದೆ ತನ್ನ ರೂಪವನ್ನು ನೋಡಿದ ವಿಕ್ರಮ್ ಒಂದು ಕ್ಷಣ ಹಾಗೆ ನಿಂತ. ಸರಿಯಾಗಿ ಬಾಚಿದ ಕೂದಲು, ಟ್ರಿಮ್ ಮಾಡದ ಗಡ್ಡ ಮೀಸೆ. ಅವನ ರೂಪವೇ ಬದಲಾಗಿ ಹೋಗಿತ್ತು. ಯಾವುದಕ್ಕಾಗಿ? ಯಾರಿಗಾಗಿ? ಒಂದು ಪತ್ರ ಬರೆದಿಟ್ಟು ಎಲ್ಲೋ ಕಣ್ಮರೆಯಾದವಳಿಗಾಗಿಯೇ. ಕಾಲವು ನಿನ್ನ ನನ್ನ ಮುಂದೆ ತರುತ್ತೆ ದೀಕ್ಷಾ. ಅಂದು ನೀನು ನನ್ನ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು. ನಿನ್ನಿಂದ ಆ ಉತ್ತರವನ್ನು ನಾನು ಪಡ್ಕೊಳ್ತೀನಿ. ಅವನ ಆಲೋಚನೆಗಳು ಕಡಿವಾಣವಿಲ್ಲದೆ ಕುದುರೆಯಂತೆ ಓಡ್ತಿದ್ದವು.
ಹೊರಗೆ ದ್ವೇಷ ಅಂತ ಹೇಳ್ತಿದ್ರು. ಅವನ ಒಳ ಮನಸ್ಸು ಅವಳನ್ನ ಅತಿಯಾಗಿ ಪ್ರೀತಿಸ್ತಿತ್ತು. ಅವಳನ್ನು ಒಮ್ಮೆ ನೋಡೋದಕ್ಕೆ ಮನಸ್ಸು ಚಡಪಡಿಸ್ತಿತ್ತು. ಅಷ್ಟರಲ್ಲಿ ಬಂದ ಅಜಯ್ನ ಫೋನ್ ಕರೆ ಅವನನ್ನು ಪ್ರಜ್ಞೆಗೆ ತಂತು. ಹಲೋ ಅಜಯ್, ಹೇಳು. ಸರ್, 6 ವರ್ಷಗಳಿಂದ ನಮ್ಮ ಕಂಪನಿ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಂಥ ಆ ಆಸ್ಟ್ರೇಲಿಯಾ ಕಂಪನಿಯ ಕರೆ ಬಂದಿದೆ. ಅಂದು ಮಾಡಿದ ಪ್ರಾಜೆಕ್ಟ್ ಮುಂದುವರೆದ ಭಾಗವಾಗಿ ಹೊಸ ಪ್ರಾಜೆಕ್ಟ್ ನೀಡಲು ಅವರು ಬಯಸ್ತಿದ್ದಾರೆ. ಅದನ್ನು ನಮ್ಮ ಕಂಪ್ನಿಗೆ ಮಾಡ್ಕೊಳ್ಬೇಕು ಅನ್ನೋದು ಅವರ ಆಸೆ. ನಿಮ್ಮನ್ನು ಕೇಳಿ ಹೇಳ್ತೀನಿ ಅಂತ ನಾನು ತಿಳಿಸಿದ್ದೀನಿ. ಅವರಿಗೆ ಏನು ಉತ್ತರ ನೀಡಲಿ? ಕ್ಷಣಾರ್ಧದಲ್ಲವನ ಹೃದಯದಲ್ಲಿ ಅವಳ ಮುಖ ಮೂಡಿತು. ದಂಡೆಗಳ ನಡುವೆ ತನ್ನ ಕೈ ಹಿಡಿದು ಆಶ್ಚರ್ಯದಿಂದ ಎಲ್ಲವನ್ನ ನೋಡ್ತಿದ್ದ ಅವಳ ಸುಂದರ ರೂಪ. ವಿಕ್ರಮ್ ಕಣ್ಣುಗಳು ಗಟ್ಟಿಯಾಗಿ ಮುಚ್ಕೊಂಡ್ವು. ತಲೆಯಲ್ಲಿ ಒಮ್ಮೆ ಅಲುಗಾಡಿಸ್ದ. ಸರ್, ಅಜಯ್, ನಾನು ಯೋಚಿಸಿ ಹೇಳ್ತೀನಿ. ಬೇರೆ ವಿಷಯಗಳಿಲ್ಲದಿದ್ದರೆ ಫೋನ್ ಇಡು. ಇಲ್ಲ ಸರ್, ಗುಡ್ ನೈಟ್. ಗುಡ್ ನೈಟ್. ಫೋನ್ ಇಟ್ಟ ನಂತರ ಅವನು ಕಿಟಕಿಯಿಂದ ದೂರಕ್ಕೆ ನೋಡ್ತಾ ಕೂತ. ನೆನಪುಗಳು ಅವನನ್ನು ಸಾಯಿಸ್ತಿದ್ವು. ದೀಕ್ಷಾ, ನಿನ್ನ ಜೊತೆ ಕಳೆದ ಕೆಲವು ಕ್ಷಣಗಳು ಮಾತ್ರ ನಾನು ಮನುಷ್ಯನಂತೆ ಬದುಕಿದ್ದು. ಉಳಿದಿದ್ದು ಎಲ್ಲವೂ ಯಾವುದೋ ಕಾರಣಕ್ಕೆ ಬದುಕ್ತಿದ್ದೀನಿ. ಈಗಲೂ ಅದು ಮುಂದುವರಿತಿದೆ. ನನ್ನಿಂದ ಓಡಿ ಹೋದ ಮೇಲೆ ನೀನೇನು ಸಾಧಿಸ್ದೆ ದೀಕ್ಷಾ? ವಿಕ್ರಮ್ನಾಥನೆಂಬ ರಾಕ್ಷಸನಿಂದ ಶಾಶ್ವತ ಮುಕ್ತಿಯೇ? ನೀನು ಅದನ್ನೇ ಬಯಸಿದೆಯಾ? ಎಲ್ಲ ಅರ್ಥದಲ್ಲೂ ನೀನು ಒಂದು ದಿನ ನನ್ನವಳಾಗಿದ್ದವಳು. ವಿಧಿಯು ನಮ್ಮನ್ನು ಹಾಗೆ ಒಂದುಗೂಡಿಸಿತ್ತು. ಎಲ್ಲವೂ ಒಂದು ನಿಯೋಗ. ಇಲ್ದಿದ್ರೆ ಅಂದು ಹಾಗೆಲ್ಲ ಆಗ್ತಿರಲಿಲ್ಲ. ನೆನಪುಗಳು ಮತ್ತೆ ಮತ್ತೆ ಹೃದಯಕ್ಕೆ ಗಾಯ ಮಾಡ್ತಿದ್ವು. ಎಲ್ಲರ ಮುಂದೆ ಬಲಿಷ್ಠನಾದ ವಿಕ್ರಮ್ನ ಹೃದಯವು ಅಳ್ತಿರೋದು ಅವಳಿಗೆ ಕಾಣಿಸ್ತಿದೆಯೇ? ಆದರೆ ಅವನಿಗೂ ತಿಳಿದಿರಲಿಲ್ಲ, ಅಷ್ಟು ದೂರದಲ್ಲಿದ್ದರೂ ಅವಳು ಇಂದಿಗೂ ಅವನನ್ನೇ ನೆನೀತಾ ಇದ್ದಾಳೆ ಅಂತ. ಅವಳ ಜೀವಾಕ್ಷರವೇ ಅವನಾಗಿದ್ದಾನೆ ಎಂದು. ಬೆಳಿಗ್ಗೆ ಕಣ್ತೆರೆದಾಗ ಅವನಿಗೆ ತಲೆ ಸಿಡಿಯುವಂತನ್ನಿಸ್ತು. ಹಾಗೆಯೇ ಸ್ವಲ್ಪ ಹೊತ್ತು ಕೂತ. ಅವನ ಕಣ್ಣುಗಳು ರೂಮಿನಲ್ಲೆಲ್ಲ ಅಲೆದ್ವು. ಕೊನೆಗೆ ಗೋಡೆ ಮೇಲಿದ್ದ ಒಂದು ದೊಡ್ಡ ಫೋಟೋದ ಮೇಲೆ ಅವನ ದೃಷ್ಟಿ ಬಿತ್ತು. ರಾಜಸ್ಥಾನಿ ಉಡುಪಿನಲ್ಲಿ ತನ್ನ ಎದೆ ಮೇಲೆ ವಾಲಿ ನಗ್ತಾ ಇರೋ ಅವಳ ಸುಂದರ ಚಿತ್ರ ಅದು. ದೀಕ್ಷಾ, ನೀನು ಯಾಕೆ ನನ್ನ ಇಷ್ಟೊಂದು ಪ್ರೀತಿಸ್ದೆ? ನಾನು ನಿನ್ನ ಮೇಲೆ ಮುನಿಸ್ಕೊಂಡಾಗ, ನಿನ್ನನ್ನು ದೂಷಿಸಿದಾಗ, ಕಡೆಗಣಿಸಿದಾಗಲೂ ನೀನು ನನ್ನ ಪ್ರೀತಿಸ್ತಲೇ ಇದೆಯಲ್ಲ, ಯಾಕೆ? ಅವನ ಕಣ್ಣಿಂದ ಒಂದು ಹನಿ ನೀರು ಕೆನ್ನೆ ಮೇಲೆ ಹರಿಯಿತು. ಇಂದು ಅವನಿಗೆ ಆ ದೊಡ್ಡ ಲೇಖಕಿಯ ಮಾತುಗಳು ಅರ್ಥ ತಿಳಿತು. ತೋರ್ಪಡಿಸಲಾಗದ ಪ್ರೀತಿ ನಿರರ್ಥಕ. ಅದು ಒಬ್ಬ ಲೋಭಿಯ ತುಕ್ಕು ಹಿಡಿದ ನಾಣ್ಯಗಳ ಸಂಗ್ರಹದಂತೆ ಉಪಯೋಗಕ್ಕೆ ಬಾರದಿದ್ದದ್ದು. ಹೌದು, ವಿಕ್ರಮ್ನ ಪ್ರೀತಿಯು ಲೋಭಿಯ ತುಕ್ಕು ಹಿಡಿದ ನಾಣ್ಯದಂತಿತ್ತು. ಅವನದನ್ನು ತೋರಿಸಿದ್ರೆ ಎಲ್ಲಿ ದೌರ್ಬಲ್ಯವಾಗುತ್ತೋ ಅಂತ ಭಯಪಟ್ಟು ಗಂಭೀರತೆಯ ಮುಖವಾಡವನ್ನು ಧರಿಸಿದ್ದ. ಕೊನೆಗೆ ನಿಜವಾಗಿಯೂ ಪ್ರೀತಿಸಬೇಕು, ಅಪ್ಕೊಳ್ಬೇಕು ಅಂತ ಅನಿಸಿ ಓಡ್ ಬಂದಾಗ ನೀನು ಎಲ್ಲೋ ಕಣ್ಮರಿಯಾಗ್ಬಿಟ್ಟೆ. ಯಾಕೆ ದೀಕ್ಷಾ, ಈ ಓಟ ಯಾಕೆ? ನೀನು ನಾನು ಅಂತಹ ತಪ್ಪು ಏನು ಮಾಡಿದೆ ಎಂಬುದು ಮಾತ್ರ ನನಗೆ ಅರ್ಥ ಆಗ್ತಿಲ್ಲ. ಅವನ ಕಣ್ಣುಗಳ ನೀರು ಹರಿತಾ ಇತ್ತು. ಮಧ್ಯಾಹ್ನದ ಹೊತ್ತಿಗೆ ಅವನು ಆಫೀಸ್ಗೆ ಹೋದ. ಮುಖದಲ್ಲಿ ಎಂದಿನಂತೆ ಗಂಭೀರತೆ ಇತ್ತು. ಬೆಳೆದಿದ್ದ ಗಡ್ಡ ಮತ್ತು ಕೂದಲನ್ನು ಟ್ರಿಮ್ ಮಾಡಿ ಅಚ್ಚುಕಟ್ಟಾಗಿ ಬಂದ ವಿಕ್ರಮ್ನನ್ನು ಕಂಡು ಎಲ್ರಿಗೂ ಆಶ್ಚರ್ಯ ಆಯಿತು. ಆಫೀಸ್ನ ಹುಡುಗಿಯರು ಅವನನ್ನೇ ನೋಡ್ತಿದ್ರು. ಅದನ್ನು ಕಂಡ ವಿಕ್ರಮ್ ಒಂದು ತೀಕ್ಷ್ಣ ನೋಟ ಬೀರಿದಾಗ ಅವರೆಲ್ಲರೂ ತಮ್ಮ ಕೆಲಸದಲ್ಲಿ ತೊಡ್ಕೊಂಡ್ರು. ಸರ್, ಹೇಳಜಯ್, ನಿಮ್ಮ ನಿರ್ಧಾರ ಏನು? ಆ ಪ್ರಾಜೆಕ್ಟ್ ತೆಗೆದುಕೊಳ್ಳೋಣವಾ? ಹೌದು, ನಮ್ಮ ಕಂಪನಿ ಆ ಪ್ರಾಜೆಕ್ಟ್ ಒಪ್ಕೊಂಡಿದೆ ಮತ್ತು ಅವರಿಗೆ ತಿಳಿಸಿ. ನಂತರ ಉಳಿದ ವಿವರಗಳನ್ನ ನನಗೆ ನೀಡಿ. ಸರಿ ಸರ್. ತನ್ನ ಸೀಟ್ನಲ್ಲಿ ಕುಳಿತವನು ವರ್ಷಗಳ ಹಿಂದಿನ ಕ್ವೀನ್ಸ್ಲ್ಯಾಂಡ್ ಪ್ರವಾಸ ಕಣ್ಣೆದುರು ಬಂತು. ಜೊತೆಗೆ ಅವಳ ಸುಂದರ ಮುಖ. ಅಂದು ಆ ಪ್ರವಾಸವನ್ನು ಸುಂದರವಾಗಿಸಲು ನೀನು ಜೊತೆಗಿದ್ದೆ, ಆದರೆ ಇನ್ನು ಮುಂದಿನ ಪ್ರಯಾಣದಲ್ಲಿ ನಾನು ಒಂಟಿ. ಅವನಿಗೂ ಅತೀವ ಬೇಸರವಾಯಿತು. ಹೊದಿಕೆಯ ಒಳಗಿನಿಂದ ತನ್ನ ಹೊಟ್ಟೆಯನ್ನು ಅಪ್ಕೊಂಡಿದ್ದ ಆ ಪುಟ್ಟ ಕೈಗಳನ್ನು ದೀಕ್ಷಾ ಸ್ವಲ್ಪ ಮುನಸಿನಿಂದ ತೆಗೆದ್ಲು. ನಂತರ ಗಂಭೀರವಾಗಿ ನೋಡಿಕೊಂಡ್ಳು. ಸಾರಿ, ನನಗೆ ನೀನು ಸಾರಿ ಬೇಡ ಇಶಾನಿ. ಮಮ್ಮ, ಪ್ಲೀಸ್ ಕೇಳಿಸ್ಕೊಳ್ಳಿ. ನಾನೇನನ್ನು ಕೇಳಿಸ್ಕೊಳ್ಳೋದಿಲ್ಲ. ನೀನು ಪ್ರತಿದಿನ ಸ್ಕೂಲ್ಗೆ ಹೋಗೋದು ಯಾವುದಾದ್ರೂ ಗಲಾಟೆ ಮಾಡಲಿಕ್ಕಷ್ಟೇ ಅಲ್ವಾ? ಇವತ್ತು ಒಬ್ಬ ಹುಡುಗನ ಕೈ ಕಚ್ಚಿದೆಯಲ್ಲ. ಈಗಷ್ಟೇ UKGಯಲ್ಲಿದೆಯಾ, ಆಗಲೇ ಎಷ್ಟು ಮಾಡ್ತೀಯಾ ಅಂದರೆ ಇನ್ನು ದೊಡ್ಡವಳಾದ್ಮೇಲೆ ಏನು ಕತೆ? ಮಮ್ಮ, ಸಾರಿ, ಇನ್ನು ಮುಂದೆ ಹೀಗೆ ಮಾಡೋದಿಲ್ಲ. ಓ ಪ್ಲೀಸ್, ಇನ್ಮೇಲೆ ನನ್ನ ಮಗಳು ಈ ಡೈಲಾಗ್ ಹೇಳಬಾರ್ದು. ಏನಾದರೂ ತುಂಟಾಟ ಮಾಡಿ ಕೊನೆಗೆ ಇನ್ನು ಮುಂದೆ ಹೀಗೆ ಮಾಡೋದಿಲ್ಲ ಅಂತ ಹೇಳ್ತೀಯ, ಮತ್ತೆ ಅದನ್ನೇ ಮಾಡ್ತೀಯ. ನೀನು ನನ್ನ ಜೊತೆ ಮಾತಾಡಬೇಡ, ಹೋಗು ಅಂತ ಹೇಳಿ ದೀಕ್ಷಾ ಮುಖ ತಿರುಗಿಸಿ ಕೂತ್ಲು. ಮುನಿಸ್ಕೊಂಡಿರೋ ಅಮ್ಮನ ಮಡಲಲ್ಲಿ ಕೂತು ಆ ಪುಟ್ಟ ಮಗು ಮುತ್ತುಗಳ ಮಳೆಗರಿತು. ಅವನ 2 ಮುತ್ತುಗಳಿಗೆ ಆ ಅಮ್ಮನ ಮುನಿಸು ಮಾಯವಾಯಿತು. ದೀಕ್ಷಮ್ಮ, ಹ್ಞೂ, ಸತ್ಯವಾಗಿಯೂ ಇಂದು ನಾನು ಒಳ್ಳೆ ಮಗುವಿನಂತಿದ್ದೆ. ಆದರೆ ಅವನಿದಾನಲ್ಲ, ಅವನು ನನ್ನ ಕೂದಲು ಹಿಡಿದು ಎಳೆದ. ನೀನು ಕಟ್ಕೊಟ್ಟಿದ್ದ ಕೂದಲನ್ನು ಅವನು ಎಳೆದು ಬಿಚ್ಚಿದ. ಅದಕ್ಕೆ ನಂಗೆ ಸಿಟ್ಟು ಬಂತು. ಅದಕ್ಕೆ ಅವನನ್ನು ಕಚ್ಚಿದೆ. ಸಾರಿ. ಈಗ ಸಾರಿ ಹೇಳಿದ್ರೆ ಏನು ಪ್ರಯೋಜನ?
ಆ ಮಗುವಿಗೆ ಕೈಗೆ 2 ಹೊಲಿಗೆ ಹಾಕಿದ್ದಾರೆ. ನಿನ್ನ ಚೂಪಾದ ಹಲ್ಲುಗಳು ಅವನ ಕೈನಷ್ಟು ಗಾಯ ಮಾಡಿದೆ. ನಾಳೆ ಅವರಪ್ಪ ಅಮ್ಮ ಹತ್ರ ಏನು ಉತ್ತರ ಕೊಡಬೇಕು ಅಂತ ನೀನೇ ಯೋಚಿಸು. ಓ ಮಮ್ಮ, ಚಿಂತೆ ಮಾಡಬೇಡಿ. ಅಂಕಲ್ ಮತ್ತು ಮ್ಯಾಗಿ ಆಂಟಿಗೆ ನಾನಂದರೆ ಬಹಳ ಇಷ್ಟ. ನಾನು ಇದನ್ನು ಸುಲಭವಾಗಿ ನಿಭಾಯಿಸ್ತೀನಿ ಅಂತ ಹೇಳಿ ಓಡಿ ಹೋಗೋಳನ್ನು ದೀಕ್ಷಾ ರೆಪ್ಪೆ ಬಡಿದೆ ನೋಡಿದ್ಲು. ತುಂಟಿ. ವಿಕ್ರಮ್ನ ಸಿಟ್ಟು ಮತ್ತು ಹಠ ಎಲ್ಲವೂ ಹಾಗೇ ಬಂದಿದೆ. ಇವಳಿಗೆ ನನ್ನ ಇಶಾನಿ ಮಗಳು UKGಯಲ್ಲಿದ್ದಾಳಷ್ಟೇ, ಆದರೆ ಅವಳ ಚೇಷ್ಟೆಗಳು ಅದಕ್ಕಿಂತ ಬಹಳ ದೊಡ್ಡವು. ಪಾಠ, ಹಾಡು, ಡ್ಯಾನ್ಸ್ ಎಲ್ಲದರಲ್ಲೂ ಅವಳೇ ಮೊದಲು. ಹಾಗೆ ತುಂಟಾಟದಲ್ಲೂ ಅವಳೇ ಮೊದಲು. ಅವಳಿಗೆಲ್ಲದಕ್ಕೂ ಬೆಂಬಲವಾಗಿರೋದು ಅವಳ ಕ್ಯಾತಿ ಆಂಟಿ ಮತ್ತು ಹೆನ್ರಿ ಅಂಕಲ್. ಇಬ್ಬರಿಗೂ ಇಶಾನಿ ಅಂದರೆ ಪ್ರಾಣ. ನಾನೇನಾದರೂ ಅವಳಿಗೆ ಬೈದರೆ ಇಬ್ಬರು ಸೇರಿ ನನ್ನನ್ನೇ ತಿನ್ನೋದಕ್ಕೆ ಬರ್ತಾರೆ. 6 ವರ್ಷಗಳಲ್ಲಿ ನನ್ನಲ್ಲಿ ಬಹಳಷ್ಟು ಬದಲಾವಣೆಗಳಾಗಿವೆ. ಆದರೆ ಇಂದಿಗೂ ನನ್ನ ಒಳಗಿನ ವಾಸಿಯಾಗದ ಗಾಯ ನೀವೇ ವಿಕ್ರಮ್ ಅವರೇ. ನಾನು ನಿಮ್ಮನ್ನು ಅತಿಯಾಗಿ ಪ್ರೀತಿಸಿದೆ ಅಲ್ವಾ? ಆದರೂ ಒಮ್ಮೆ ಕೂಡ ಈ ಪ್ರೀತಿಯನ್ನು ನೀವು ಅರ್ಥ ಮಾಡ್ಕೊಂಡಿರಲಿಲ್ಲ. ಕೊನೆಗೆ ಎಂದಿಗೂ ಈ ಪ್ರೀತಿ ನನಗೆ ಸಿಗೋದಿಲ್ಲ ಅಂತ ಅನ್ನಿಸ್ದಾಗ ನಾನು ಈ ಓಟಕ್ಕೆ ಮುಂದಾದೆ. ಆಗಲೇ ನಿಮ್ಮ ಜೀವ ನನ್ನೊಳಗೆ ಚಿಗುರುಕೊಂಡಿತ್ತು. ದೀಕ್ಷಾಳ ಕಣ್ಣೀರು ಹರಿಯಿತು. 2 ಪುಟ್ಟ ಕೈಗಳು ಅವಳ ಕಣ್ಣೀರನ್ನು ಒರೆಸಿದಾಗ ಅವಳಿಗೆ ಪ್ರಜ್ಞೆ ಬಂತು. ಮಮ್ಮ, ಇನ್ನು ತುಂಟಾಟ ಮಾಡೋದಿಲ್ಲ ನಾನು, ಪ್ರಾಮಿಸ್. ಅಳಬೇಡ, ನನಗೆ ಬೇಸರ ಆಗುತ್ತೆ. ಮಗಳೇ, ಅವಳು ಆ ಮಗುವನ್ನು ಎತ್ಕೊಂಡು ಮುತ್ತಿ ನೀಡಿದ್ಲು. ಅಮ್ಮನ ಬಂಗಾರ, ಬೇಸರ ಮಾಡ್ಕೊಳ್ಬೇಡ ಆಯಿತಾ? ಅಮ್ಮನ ಸ್ವೀಟ್ ಇಶಾನಿ ಅಲ್ವ ನೀನು? ಯಾರ ಜೊತೆಯೂ ಜಗಳ ಮಾಡದೆ ಗುಡ್ ಗರ್ಲ್ ಆಗಿರ್ಬೇಕು, ಸರಿನಾ? ಇರ್ತೀನಿ. ಹಾಗಿದ್ರೆ ನೀನು ಹೋಗಿ ಆಟ ಆಡು, ಅಮ್ಮ ತಿಂಡಿ ತಯಾರು ಮಾಡ್ತಾರೆ. ಮಗು ಹೊರಗೆ ಹೋದ ತಕ್ಷಣ ಅವಳು ಒಂದು ನಿಟ್ಟುಸಿರು ಬಿಟ್ಟು ಎದ್ಲು. ಆ 6 ವರ್ಷಗಳಲ್ಲಿ ನಾನು ನಿಮ್ಮನ್ನು ನೋಡಿದ್ದು ನಮ್ಮ ಮಗಳ ಮೂಲಕವೇ ವಿಕ್ರಮ್ ಅವರೇ. ನಿಮ್ಮ ಗಂಭೀರತೆ, ನಡಿಗೆ, ಚೇಷ್ಟೆಗಳು ಎಲ್ಲವೂ ಅವಳಿಗೆ ಹಾಗೆ ಬಂದಿವೆ. ಆದರೆ ಒಂದು ವ್ಯತ್ಯಾಸ ಇದೆ. ವಿಕ್ರಮ್ನಂತೆ ಪ್ರೀತಿಯನ್ನು ಅಡಗಿಸಿಡೋದಿಲ್ಲ ನನ್ನ ಮಗಳು. ಅವಳು ನನ್ನಂತೆ ಎಲ್ಲರನ್ನ ಮನಸ್ಸು ಬಿಚ್ಚಿ ಪ್ರೀತಿಸೋ ಹುಡುಗಿ. ಕಣ್ಣೀರು ಮತ್ತೆ ಬರುವಂತೆ ಅನ್ನಿಸ್ದಾಗ ದೀಕ್ಷಾ ತನ್ನ ಕೆಲಸದಲ್ಲಿ ತೊಡ್ಕೊಂಡ್ಳು. ತಿಂಡಿ ಮಾಡ್ತಿರುವಾಗ ಅವಳು ಹಳೆಯ ದಿನಗಳನ್ನು ನೆನಪಿಸ್ಕೊಳ್ತಿದ್ಲು. ಮತ್ತೆ ಇಲ್ಲಿಗೆ ಬಂದಾಗ ಕ್ಯಾತಿ ಮತ್ತು ಹೆನ್ರಿ ಪ್ರೀತಿಯ ಕಳೆದ ಗರ್ಭಧಾರಣೆಯ ದಿನಗಳು, ಇಶಾನಿ ಹುಟ್ಟಿದ ನಂತರ ಸಂಗಾತಿಗಳು. ಹೆನ್ರಿ ಮತ್ತು ಕ್ಯಾತಿ ಎಲ್ಲದಕ್ಕೂ ಜೊತೆಗಿದ್ದರು. ಆದರೆ ಅವ್ರಿಗೆ ತೊಂದರೆ ಕೊಡಬಾರ್ದು ಎಂಬ ಕಾರಣಕ್ಕೆ ಅವಳು ಒಂದು ಕೆಲಸ ಹುಡ್ಕೊಂಡ್ಳು. ಹಾಗೆ ಅವಳಿಗೆ ಕೇನ್ಸ್ ಪಬ್ಲಿಕ್ ಸ್ಕೂಲ್ ಆಫೀಸ್ನಲ್ಲಿ ಕೆಲಸ ಸಿಕ್ತು. ತಂದೆ ಜೊತೆಗಿಲ್ದಿದ್ರು. ನನ್ನ ಮಗಳನ್ನು ಯಾವುದೇ ಕೊರತೆ ಇಲ್ಲದೆ ಬೆಳೆಸ್ತೀನಿ. ಆದರೆ ಆ ಮಗುವಿಗೆ ತನ್ನ ತಂದೆಯನ್ನು ಒಮ್ಮೆಯಾದರೂ ತೋರಿಸೋದಕ್ಕೆ ನಂಗೆ ಸಾಧ್ಯ ಇಲ್ಲ ಅಂತ ನೆನೆದಾಗ ಹೃದಯ ಚೂರು ಆಗ್ತಿತ್ತು. ವಿಕ್ರಮ್ನ ಜೀವನದಲ್ಲಿ ಎಂದೋ ಮುಗಿದು ಹೋದ ಪುಟವಲ್ವೇ ಈ ದೀಕ್ಷಾ. ಅವರು ನನ್ನನ್ನು ನೆನಪಿಸ್ಕೊಳ್ತಿದ್ದಾರಾ? ಇಲ್ಲ, ನೆನಪಿಸ್ಕೊಳ್ಳೋದಕ್ಕೆ ನಾನು ಯಾರೂ ಅಲ್ಲ. ಕಣ್ಣೀರು ಮತ್ತೆ ಬಂತು. ಅವಳು ಅದನ್ನು ಒರೆಸ್ಕೊಂಡು ತನ್ನ ಕೆಲಸವನ್ನು ಮುಂದುವರಿಸಿದ್ಲು. ಆದರೆ ಅವಳಿಗೆ ತಿಳಿದಿರಲಿಲ್ಲ ಅವಳಿಗಾಗಿ ಅವನು ಬರ್ತಿದ್ದಾನೆ ಎಂದು. ಅವನ ಪ್ರತಿ ಶ್ವಾಸದಲ್ಲೂ ಅವಳೇ ಇದ್ದಾಳೆ ಎಂದು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್.